ಹೇಗಿತ್ತು ಸಿನಿಮಾ ಹೇಗಿತ್ತು? ಚೆನ್ನಾಗಿದೆ ಸರ್. ಏನು ಇಷ್ಟ ಆಯಿತು ನಿಮಗೆ ಸಿನಿಮಾದಲ್ಲಿ? ಲಾಸ್ಟಲ್ಲಿ ಅವ್ರು ಹೇಳ್ತಾರಲ್ಲ ಲೋನು ಇದು ಮಾಡಬಾರ್ದು, ಅದು ಇಷ್ಟ ಆಯಿತು. ಒಂದಾದರೆ ಸಸ್ಪೆನ್ಸ್ ಹಾಕಿತ್ತು. ಹೇಗಿತ್ತು ಸಿನಿಮಾ? ಚೆನ್ನಾಗಿತ್ತು. ಏನು ಇಷ್ಟ ಆಯಿತು? ಇದು ಸಸ್ಪೆನ್ಸ್ ಇದೆಯಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಅದು ತುಂಬ ಸಸ್ಪೆನ್ಸು ಚೆನ್ನಾಗಿತ್ತು. ಎಷ್ಟು ಸಸ್ಪೆನ್ಸ್ ಅಂದರೆ ಅದು LIC ಅದೆಲ್ಲ ಇದು ಮಾಡ್ತಾರಲ್ಲ, ಅದು ತುಂಬ ಡ್ಯಾನ್ಸು ಎಲ್ಲ ಚೆನ್ನಾಗಿದೆ. ಹಾಡುಗಳು ಇಷ್ಟ ಆಯಿತು. ಸೀನರಿಗೂ ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ. ಹೇಗೆಲ್ಲ ನಾವು ಜಾಗ್ರತೆಗೆ ಇರಬೇಕು ಅಂತ ಹೇಳ್ಬಿಟ್ಟು. ಯಾವೆಲ್ಲ ಎಲಿಮೆಂಟ್ಸ್ ಇಷ್ಟ ಆಗುತ್ತೆ ಮೇಡಮ್ ಆಡಿಯನ್ಸ್, ಕಾಮನ್ ಆಡಿಯನ್ಸ್? ಹಾಡುಗಳು ಚೆನ್ನಾಗಿತ್ತು, ಡೈಲಾಗ್ಸೂ ಚೆನ್ನಾಗಿತ್ತು, ಸ್ವಲ್ಪ ಇದು ಕಾಮಿಡಿಯಾಗೂ ಇತ್ತು. ಆ್ಯಂಡ್ ಹೇಗೆ ನೀವು ಜಾಗ್ರತೆಗೆ ಇರಬೇಕು ಲೈಫಲ್ಲಿ ಅನ್ನೋದು. ಹೇಗಿದೆ ಸಿನಿಮಾ? ಸರ್ ತುಂಬ ಚೆನ್ನಾಗಿದೆ ಸಿನಿಮಾ, ತುಂಬ ಚೆನ್ನಾಗಿದೆ. ಇಡೀ ಫ್ಯಾಮಿಲಿ ಬಂದು ನೋಡೋವಂಥ ಸಿನಿಮಾ. ಪ್ಯಾನ್ ಕಾರ್ಡಲ್ಲಿ ಒಂದೇ ನಂಬರು ಇಬ್ಬರು ಹೆಸರು ಇದ್ದಾಗ, ಇಬ್ಬರು ಸೇಮ್ ಇದ್ದಾಗ ಲೋನ್ ಫೋರ್ಜರ್ಗಳು ಯಾವ ಥರ ಆಗುತ್ತೆ, ಯಾವ್ಯಾವ ಥರ ಸಮಸ್ಯೆಗಳಾಗುತ್ತೆ ಅಂತಂದೇಳಿ ಒಂದು ಪ್ಯಾನ್ ಕಾರ್ಡಿಗಿರುವಂಥ ಒಂದು ಮಹತ್ವವಾದ ಒಂದು ವಿಷಯ ತಿಳಿಸಿದ್ದಾರೆ. ತುಂಬ ಸಂತೋಷ ಆಯಿತು. ಎಲ್ಲರೂ ಬಂದು ದಯವಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಚಲೋ ಇತ್ತಣ್ಣ, ಆರಾಮಾಗಿ ನೋಡ್ಬೋದು. ಅದ್ರಾಗ ಇದರಲ್ಲಿ ನಮ್ಮ ಫ್ರೆಂಡ್ ಬಿ ಆ್ಯಕ್ಟ್ ಮಾಡಿದ್ದಾನೆ, ಶಿವಪ್ರಸಾದ್ ಅಂತೇಳಿ. ಕಾಮಿಡಿ ಕಿಲ್ಲರ್ಗಳು ಪ್ರೀಮಿಯರ್ ಲೀಗ್ ಒಂದೇ ಸ್ಟೇಜಲ್ಲಿ ಮಾಡಿದ್ವಿ. ಅಣ್ಣನೂ ಇದ್ದರು, ಅಣ್ಣನೂ ಆ್ಯಕ್ಟ್ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಇವಾಗ ಏನು ನಮ್ಮೆಲ್ಲ ಮಿಸ್ಬಿಹೇವ್ ಮಾಡ್ಕೋತಾರೆ, ಆಧಾರ್ ಕಾರ್ಡ್ ಕೊಡಿ, ಪ್ಯಾನ್ ಕಾರ್ಡ್ ಕೊಡಿ ಅಂತೇಳಿ. ನಾವು ಅದರಲ್ಲಿ ದುಡಿಬೇಕು, ಊರು ಬಿಟ್ಟು ಊರು ಬಂದಿರ್ತೀವಿ, ಅದೆಲ್ಲ ಮಿಸ್ಬಿಹೇವ್ ಮಾಡ್ಕೊಂಡು ಅವೆಲ್ಲ ನಮ್ಮ ಮೇಲೆ ಹಾಕಿ ಏನೋ ಜಗಳ ಹಚ್ಚಿ ಜೀವನ ಹೋಗೋಂಥ ಪರಿಸ್ಥಿತಿ ಬಂದು ನಿಂತಿರ್ತೀವಿ. ರಿಯಲ್ ಆಗಿರೋದೇ ಒಂದು ಮೂವಿ ಥರ ತೋರಿಸಿದ್ದಾರೆ. ಒಬ್ಬೊಬ್ಬರು ನನ್ನ ಪಾತ್ರ ಕ್ಯೂರಿಯಾಸಿಟಿ, ಏನಾಗುತ್ತೆ ಅವಳು ಕಳೀನ ಇವನು ಕಳೀನ ಅಂತೇಳಿ ಹೋಗುತ್ತೆ. ನಮಗೆ ಕನ್ಫ್ಯೂಸಿ ಏನು ಸಿನಿಮಾ ಮಾಡಿದವ್ರೆ ಕಳ್ರದ್ದು ನಮಗೆ ಡೌಟ್ ಬರ್ತಿರ್ತ ಒಳಗೆ. ಬಟ್ ಸಖತ್ತಾಗೈತಿ, ಒಂಥರ ಕ್ಲೈಮ್ಯಾಕ್ಸು ಸಖತ್ತಾಗೈತಿ. ಇಬ್ಬರು ಕೂಡ ಪ್ಲ್ಯಾನ್ ಮಾಡಿ ಒಬ್ಬನ ಕಳೆ ನಡೀತಾರಲ್ಲ, ಅದರಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಿರ್ತಾರೆ. ಸಖತ್ತಾಗಿದೆ. ಅದರಲ್ಲೂ ಮತ್ತು ಒಂದು ಸಾಂಗ್ ಇದೆ, ಮತ್ತು ಲವ್ ಬೀಟ್ ಇದೆ. ಅವನನ್ನೇ ಅವಳು ಲವ್ ಮಾಡ್ತಾಳೆ. ಒಂಥರ ಇದೊಂಥರ ವಿಭಿನ್ನ ಲವ್ ಕತೆ. ಸಖತ್ತಾಗಿದೆ. ಥ್ಯಾಂಕ್ ಯು. ಆಸಮ್ ಮೂವಿ. ಫಸ್ಟ್ ಹಾಫ್ ಫುಲ್ ಆಫ್ ಕಾಮಿಡಿ ಇತ್ತು, ನಂಗೆ ತುಂಬ ಇಷ್ಟ ಕಾಮಿಡಿ. ಆಮೇಲೆ ಕೊಟ್ಟಿದ್ದು ಸಸ್ಪೆನ್ಸ್ ಎಲ್ಲ, ಐ ವಾಸ್ ಜಸ್ಟ್ ಶಾಕ್. ಬಟ್ ಲಾಸ್ಟ್ಲಿ ಕೊಟ್ಟಿದ್ದು ಸಸ್ಪೆನ್ಸ್ ಎಲ್ಲ, ಇಟ್ ವಾಸ್ ಆಸಮ್. ಗುಡ್ ಮೂವಿ, ಆಸಮ್. ಥ್ಯಾಂಕ್ ಯು. ಆಸಮ್ ಮೂವಿ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಕೂಡ ಚೆನ್ನಾಗಿತ್ತು. ಆ ಮಾಸ್ಟರ್ ಇದ್ರಲ್ಲ, ಅವ್ರದ್ದು ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿತ್ತು. ಏನು ಇಷ್ಟ ಆಗುತ್ತೆ ಆಡಿಯನ್ಸ್ಗೆ? ಆಡಿಯನ್ಸ್ಗೆ ಆ ಮಾಸ್ಟರ್ ಆ್ಯಕ್ಟಿಂಗ್ ಮಾತ್ರ ಸೂಪರ್. ಮತ್ತು ಕ್ಲೈಮ್ಯಾಕ್ಸಲ್ಲಿ ಸಸ್ಪೆನ್ಸ್ ಇರೋದು ಮಾತ್ರ ಚೆನ್ನಾಗಿತ್ತು. ಒಳ್ಳೆ ಮೂವಿ. ಸೂಪರ್ ಆಗಿದೆ ಸರ್. ಲಾಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ, ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಸಿನಿಮಾ ತುಂಬ ಚೆನ್ನಾಗಿದೆ. ಸೊ ಫಸ್ಟ್ ಹಾಫಲ್ಲಿ 5-10 ಮಿನಿಟ್ಸ್ ಇದಾಗುತ್ತೆ. ಸೊ ಸೆಕೆಂಡ್ ಹಾಫಲ್ಲಿ ಎಲ್ಲ ನಿಮಗೆ ಟ್ವಿಸ್ಟ್ ಗೊತ್ತಾಗೋದು. ಸೊ ಸಿನಿಮಾ ಬಂದು ಕುತ್ಕೊಂಡು ನೋಡಿದ್ರೇ ಗೊತ್ತಾಗೋದು. ಇಬ್ಬರಿಗೆ ಒಂದೇ ಪ್ಯಾನ್ ಕಾರ್ಡ್ ಅಲರ್ಟ್ ಆದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ನೀವು ತೊಗೊಂಡಿರಲ್ಲ ನನ್ನ ಮೇಲೆ ಶೋ ಆಗೋದು, ಆ ಥರ ಆದರೆ ಕನ್ಫ್ಯೂಷನ್. ಯಾರ ಹತ್ರ ಹೋಗಿ ಮಾತಾಡೋದು, ಯಾರ ಹತ್ರ ಕಂಪ್ಲೇಂಟ್ ಕೊಡಬೇಕು, ಅದು ಸ್ವಲ್ಪ ಡಿಫ್ರೆಂಟಾಗಿದೆ. ಸಿನಿಮಾ ಬಂದು ನೋಡಿ, ಚೆನ್ನಾಗಿದೆ. ಥ್ಯಾಂಕ್ ಯು. ಯಾರು ಅಂತ ಸಿನಿಮಾ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಅಪ್ಪನ ಹತ್ರ 60 ಎಕರೆ ತೋಟ ಇದೆ. 60 ಎಕರೆ ತೋಟ ಇದೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಸಿನಿಮಾ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಮಸ್ತ್ ಐತಿ, ಭಾರಿ ಚಲೋ ಐತಿ. ಎಲ್ಲ ಕಡೆ ಸಿನಿಮಾ ಅದ್ಭುತವಾಗಿ ಹೋಗುತ್ತಾ ಅನ್ನೋ ನನ್ನೊಂದು ಭರವಸೆ. ಯಾಕಂದ್ರೆ ಸಿನಿಮಾ ನೋಡ್ಕೊಂಬಂದು ಹೇಳತ್ತೀನಿ. ದಯಮಾಡಿ ಎಲ್ಲರೂ ಕನ್ನಡ ಪಿಕ್ಚರ್ನ ಥಿಯೇಟ್ರಿಗೆ ಬಂದು ನೋಡ್ರಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲನೂ ಕ್ಲಾರಿಟಿ ಸಿಗುತ್ತೆ ಸಿನಿಮಾ ಬಂದು ನೋಡಿದ್ರೆ. ಆಮೇಲೆ ಎಂಟರ್ಟೈನಿಂಗ್ ಆಗಿದೆ, ಮಜಾ ಕೊಡುತ್ತಾ, ಮಸ್ತ್ ಮಜಾ ಐತಿ. ನಿಮ್ಗೆಲ್ಲದಕ್ಕೂ ಕ್ಲಾರಿಟಿ ಸಿಗುತ್ತೆ. ಅವನಿರಬೇಕಿತ್ತು ಯಾಕೆ ಮಾಡ್ಯಾರ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಸಿನಿಮಾ ಚೆನ್ನಾಗಿದೆ ಸರ್. ಸಿನಿಮಾದಲ್ಲಿ ಎಲ್ಲನೂ ಇಷ್ಟ ಆಗಿದೆ ಸರ್. ಅವರು ಮಾಡಿರೋವಂಥ ಶ್ರಮಕ್ಕೆ ತಕ್ಕ ಪ್ರತಿಫಲ ಆಗಿ ಒಂದು ಸಿನಿಮಾ ಕೊಟ್ಟಿದ್ದಾರೆ. ಅವರು ಆಯ್ಕೆ ಮಾಡ್ಕೊಂಡಿರೋ ಕಥೆಯಲ್ಲೂ ನೈಜ ಕಥೆ ಇದೆ. ಮತ್ತು ಅವರ ಆರ್ಟಿಸ್ಟ್ಗಳಿರ್ಬೋದು, ಸಿನಿಮಾ ನಿರ್ದೇಶಕರಿರ್ಬೋದು, ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ತುಂಬ ಚೆನ್ನಾಗಿ ಅವ್ರವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಒಂದು ಒಳ್ಳೆ ತುಂಬ ಚೆನ್ನಾಗಿರೋಂಥ ಸಿನಿಮಾ ಕೊಟ್ಟಿದ್ದಾರೆ.